ಕಬಿನಿ ಡ್ಯಾಮ್ ಬಾಗಿನ ಅರ್ಪಣೆಗೂ ಮೊದಲೇನೆ ಬರಿದಾಗೋಗ್ತಾ ಇದೆ. ಭರ್ತಿಯಾಗಿದ್ದಂತಹ ಡ್ಯಾಮ್ ಈಗ ಖಾಲಿ ಆಗ್ತಾ ಇದೆ. ಸರ್ಕಾರ ಅದನ್ನು ಖಾಲಿ ಮಾಡಿರೋದು, ಅಧಿಕಾರಿಗಳು ಅದನ್ನು ಖಾಲಿ ಮಾಡಿರೋದು. CWRC ಶಿಫಾರಸನ್ನು ಏನು ನೀಡಲಾಗಿತ್ತು 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತೇಳಿ ಅದನ್ನು CWMA ತಿಳಿದು ಆದೇಶವನ್ನು ಹೊರಡಿಸಿತ್ತು. ಆ ಆದೇಶವನ್ನು ಈಗ ರಾಜ್ಯ ಸರ್ಕಾರ ಅಲ್ಲಿ ಪಾಲನೆ ಮಾಡ್ತಾ ಇರುವಂಥದ್ದು. ತಮಿಳುನಾಡಿಗೆ ಮಣಿದು ಡ್ಯಾಮನ್ನು ಖಾಲಿ ಮಾಡಿದೆ ರಾಜ್ಯ ಸರ್ಕಾರ. ಪ್ರತಿನಿತ್ಯ ಕಬಿನಿಯಿಂದ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗ್ತಾ ಇದೆ. ಕಳೆದ ವಾರ ಸಂಪೂರ್ಣ ಭರ್ತಿಯಾಗಿದ್ದಂತಹ ಡ್ಯಾಮ್ ಈಗ ಖಾಲಿಯಾಗಿದೆ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಡ್ಯಾಮ್ ಇನ್ನೇನು ಭರ್ತಿ ಆಗತ್ತೆ, ಬಾಗಿನ ಅರ್ಪಿಸ್ತಾರೆ ಅಂತ ಅಂದುಕೊಳ್ಳಲಾಗ್ತಾ ಇತ್ತು, ಆದರೆ ಅದೇ ಡ್ಯಾಮ್ ಈಗ ಖಾಲಿ ಆಗ್ತಾ ಇದೆ. ರವಿ, ಭರ್ತಿಯಾಗಿದ್ದಂತಹ ಕಬಿನಿ ಡ್ಯಾಮ್ ಸದ್ಯ ಈಗ 7 ಅಡಿಗಳು ಕುಸಿತ ಕಂಡಿದೆ. ಪ್ರತಿನಿತ್ಯ ತಮಿಳುನಾಡಿಗೆ ನೇರವಾಗಿ 12,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಿದೆ. ತಮಿಳುನಾಡಿನ ಸಂಕಷ್ಟ ಸೂಕ್ತವನ್ನ ಮೊದಲಿನಿಂದಲೂ ಕೂಡ ಸರ್ಕಾರ ಪಾಲಿಸಿಕೊಂಡೇ ಬರ್ತಿದೆ. ಆರಂಭದಲ್ಲಿ ಕೇವಲ 3,500 ಕ್ಯೂಸೆಕ್ಸ್ ನೀರ ಬಿಡಿ ಅಂತ ಹೇಳಿದ್ರು ಕೂಡ ಆ ಸಂದರ್ಭದಲ್ಲೇ ಪ್ರತಿನಿತ್ಯ 30,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಹರಿಸಲಾಗ್ತಿತ್ತು. ಈ ನಡುವೆ ಈಗ CWRC ಹಾಗೂ CWMA ಎರಡೂ ಕೂಡ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಬಿಡಿ ಅಂತ ಹೇಳಿದ್ರು. ಇದನ್ನ ಪಾಲಿಸಲಿಕ್ಕೆ ರಾಜ್ಯ ಸರ್ಕಾರ ಚಾಚು ತಪ್ಪದೆ ಪಾಲಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಕಬಿನಿ ಡ್ಯಾಮ್ನಿಂದ ನಿತ್ಯವೂ ಕೂಡ 12,000 ಕ್ಯೂಸೆಕ್ಸ್ ನೀರನ್ನ ಹರಿಸ್ತಾನೆ ಬರ್ತಿದೆ. ಕಳೆದ ಒಂದು ವಾರದ ಹಿಂದೆ ಕಬಿನಿ ಡ್ಯಾಮ್ನ ಸಂಪೂರ್ಣ ತುಂಬಿತ್ತು, 84 ಅಡಿಗಳು ಕೂಡ ಭರ್ತಿಯಾಗಿತ್ತು. ಆದರೆ ಇವತ್ತು 77 ಅಡಿಗೆ ಕುಸಿದಿದೆ. ಅಂದರೆ ಬರೋಬ್ಬರಿ 7 ಅಡಿಗಳು ಕುಸಿತ ಕಂಡಿದೆ. ಇನ್ನು ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಗಣನೀಯವಾಗಿ ಇಳಿಕೆ ಕಂಡಿದೆ. ಕೇವಲ 7,000 ಕ್ಯೂಸೆಕ್ಸ್ ಮಾತ್ರ ಒಳಹರಿವಿದೆ. ಈ ನಡುವೆ ಜಲಾಶಯದಿಂದ ಬರೋಬ್ಬರಿ 12,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಿದೆ. ಆ ಮೂಲಕ ತಮಿಳುನಾಡಿಗೆ ರಾಜ್ಯ ಸರ್ಕಾರ ಮಣಿದಿದೆ. ಪ್ರತಿನಿತ್ಯವೂ ಕೂಡ ತಮಿಳುನಾಡಿಗೆ ಕಬಿನಿ ಡ್ಯಾಮ್ನಿಂದ ನೀರನ್ನು ಹರಿಸಲಾಗ್ತಿದೆ. ಈ ನಿಟ್ಟಿನಲ್ಲಿ ನೀರನ್ನು ಹರಿಸುವ ಮೂಲಕ ಕಬಿನಿ ಡ್ಯಾಮನ್ನು ಖಾಲಿ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದೆ. ಈ ಇಡೀ ರಾಜ್ಯಾದ್ಯಂತ ಮೊದಲು ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆಗೆ ಕಬಿನಿ ಖ್ಯಾತಿಯನ್ನು ಗಳಿಸಿತ್ತು. ಆದರೆ ಈ ಕಬಿನಿ ಡ್ಯಾಮನ್ನು ಸದ್ಯ ಈಗ ಸಂಪೂರ್ಣವಾಗಿ ಖಾಲಿ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನವೀನ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.